ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ ಫ್ರೆಂಡ್ಸ್? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಎಲ್ಲರಿಗೂ ಅಡ್ವಾನ್ಸ್ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಫ್ರೆಂಡ್ಸ್. 19, 20 ಯುಗಾದಿ ಹಬ್ಬ ಅಂತ ಹೇಳ್ತಾರೆ. 19ಕ್ಕೆ ಅಮಾವಾಸ್ಯೆ, ಯುಗಾದಿ ಅಮಾವಾಸ್ಯೆ, 20ಕ್ಕೆ ಎಲ್ಲರೂ ಯುಗಾದಿ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಕ್ಯಾಲೆಂಡರಲ್ಲಿದೆ. ಸೊ ಈ ಒಂದು ವಿಡಿಯೋ ನಾನು 2025ರಲ್ಲಿ ನಮ್ಮ ಬೇಬೀಸ್ 3 ಮಂತ್ ಇರುವಾಗ ಫೋಟೋಶೂಟ್ ಮಾಡಬೇಕು ಅಂತ ಅಂದ್ಕೊಂಡ್ಬಿಟ್ಟು ತೆಗೆದಿರ್ತಕ್ಕಂಥ ವೀಡಿಯೋಸ್ಗಳು. ಈ ವಿಡಿಯೋಸ್ ಯಾರಿಗೆಲ್ಲ ಹೆಲ್ಪ್ ಆಗುತ್ತೆ ಅಂದರೆ, ಯಾರೆಲ್ಲ ನ್ಯೂ ಬಾರ್ನ್ ಬೇಬೀಸ್ ಇದ್ದೀರಾ ಅವರೆಲ್ಲ ಯುಗಾದಿ ಥೀಮ್ನ ರೆಡಿ ಮಾಡಿಬಿಟ್ಟು ಫೋಟೋಶೂಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ, ಅವರಿಗೆಲ್ಲ ಈ ಒಂದು ಐಡಿಯಾ ಯೂಸ್ ಆಗುತ್ತೆ ಅಂತ ನಾನು ಈ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. 2025ರ ಯುಗಾದಿ ಹಬ್ಬ ನಮ್ಮ ಮಕ್ಕಳಿಗೆ ಮೊದಲನೆಯ ಯುಗಾದಿ ಹಬ್ಬ ಆಗಿತ್ತು. ಅಷ್ಟೇ ಅಲ್ಲ, ಈ ಯುಗಾದಿಗೆ ನಮ್ಮ ಬೇಬೀಸ್ಗೆ 3 ತಿಂಗಳು ತುಂಬಿತ್ತು. ಈಗ ನಮ್ಮ ಬೇಬೀಸ್ ವೆಯ್ಟು 3 kg ಆಗಿತ್ತು. ಡಾಕ್ಟ್ರು ಕೂಡ ಬೇಬೀಸ್ಗೆ ಇವಾಗ ಸ್ನಾನ ಮಾಡಿಸ್ಬೋದು ಅಂದಿದ್ರು. 3 ಮಂತ್ಸ್ವರೆಗೂ ನಮ್ಮ ಬೇಬೀಸ್ಗೆ ನಾವು ಯಾವುದೇ ರೀತಿ ಎಣ್ಣೆ ಸ್ನಾನ, ಬಿಸಿನೀರು ಈ ಥರ ಸ್ನಾನ ಮಾಡಿಸಿದ್ದಿಲ್ಲ. ಯಾಕಂದರೆ ತುಂಬ ವೆಯ್ಟ್ ಕಡಿಮೆ ಇರೋದ್ರಿಂದ. ಇವಾಗ ಬೇಬಿ 3 kg ಆಗಿರೋದ್ರಿಂದ ಡಾಕ್ಟರ್ ಸ್ನಾನ ಮಾಡಿಸ್ಬೋದು ಅಂತ ಹೇಳಿದರು. ಹೇಗಿದ್ದರೂ ಇನ್ನೂ 3 ಡೇಸ್ ಇತ್ತು ಯುಗಾದಿ ಹಬ್ಬ. ಸೊ ಯುಗಾದಿ ದಿನವೇ ಸ್ನಾನ ಮಾಡಿಸೋಣ ಅಂತ ಅಂದ್ಕೊಂಡಿದ್ವಿ. ಫೈನಲಿ ಆ ದಿನ ಬಂದೇ ಬಿಡ್ತು. ಹೊಸ ಬಟ್ಟೆ ಹಾಕ್ತೀವಿ, ಎಣ್ಣೆ ಸ್ನಾನ ಮಾಡಿಸ್ತೀವಿ, ಅದರದ್ದೊಂದು ಮೆಮೊರೇಬಲ್ ಇರಲಿ ಅಂತ ಈ ಥರ ನಾವು ಅಲಂಕಾರ ಮಾಡಿದ್ವಿ. ಈವನ್ ಸ್ನಾನ ಮಾಡಿಸ್ಬೇಕಾದ್ರೂ ಅದೇ ಥರ ಬ್ಯಾಕ್ ಡ್ರಾಪ್ ಅಲಂಕಾರ ಮಾಡಿದ್ವಿ ಫ್ರೆಂಡ್ಸ್. ಎಣ್ಣೆ ನಾವು ಯಾವ ಥರ ಎಣ್ಣೆ ಯೂಸ್ ಮಾಡಿದ್ದೀವಿ ಅಂದರೆ, ಪ್ಯೂರ್ ಕೊಬ್ಬರಿ ಎಣ್ಣೆಯಲ್ಲಿ ಒಳ್ಳೆಳ್ಳೆ ಹಾಕಿಬಿಟ್ಟು ಚೆನ್ನಾಗಿ ಕಾಯಿಸ್ಬಿಟ್ಟು ಅದೇ ಎಣ್ಣೆನ ಬೇಬಿಗೆ ಹಚ್ತಾ ಇದ್ವಿ. ಒಳ್ಳೆಳ್ಳೆ ಹಾಕಿ ಕಾಯಿಸೋದ್ರಿಂದ ಬಾಡಿ ಹೀಟ್ ಇರುತ್ತೆ, ಬೇಬಿಗೆ ಯಾವುದೇ ರೀತಿ ಕೆಮ್ಮು ನೆಗಡಿ ಯಾವುದು ಬರೋದಿಲ್ಲ. ಆಮೇಲೆ ಯುಗಾದಿ ಇರೋದ್ರಿಂದ ಕುದಿಯೋ ನೀರಲ್ಲಿ ಚೆನ್ನಾಗಿ ಬೇವಿನ ಎಲೆ ತೊಳೆದ್ಬಿಟ್ಟು ಅದರಲ್ಲಿ ಹಾಕಿದ್ವಿ. ಈಗ ಎಲ್ಲಿ ಹುಡುಕ್ಬೇಕು? ಈಗ ಅದೇ ಐಯರ್ ಬಿಡಿಬೇಕಂದ್ರೆ ನೋಡಿ, ಯಾವುದೇ ಡ್ರೆಸ್ ಹಾಕಲಿ ನಮ್ಮ ಬೇಬೀಸ್ಗೆ ಫೋಟೋ ಮತ್ತು ವಿಡಿಯೋ ತೆಗೆದಿದ್ದೀವಿ, ಅದೊಂದು ಮೆಮೊರೇಬಲ್ ಇರಲಿ ಅಂತ. ಬೇಬಿಗೆ ನೀವು ಹೊಸ ಬಟ್ಟೆ ಹಾಕೋಕ್ಕೂ ಮುಂಚೆ ಅದನ್ನು ಚೆನ್ನಾಗಿ ವಾಶ್ ಮಾಡಿ ಡೆಟಾಲಲ್ಲಿ ನೆನೆಸಿ ಒಣಗಿಸಿ ಅದಾದ ನಂತರ ಹಾಕಿ. ಇಲ್ಲಾಂದರೆ ನ್ಯೂ ಬಾರ್ನ್ ಬೇಬಿಗೆ ಸ್ಕಿನ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ನಮ್ಮ ಚಿಕ್ಕ ಬೇಬಿಗೆ ಅದೇ ಥರ ಆಗಿತ್ತು. ಏನಿಲ್ಲ ಅಂದರೂ 2 ವೀಕ್ಸ್ ನಮ್ಮ ಬೇಬಿ ತುಂಬ ಅಂದರೆ ತುಂಬ ಸಫರ್ ಪಟ್ಟಿದ್ಲು. ಸೊ ನಿಮ್ಮ ಬೇಬೀಸು ಸಫರ್ ಪಡಬಾರ್ದು ಅಂತ ಹೇಳ್ತಿರೋದು. ಫೈನಲಿ ಯುಗಾದಿ ಥೀಮ್ನ ರೆಡಿ ಮಾಡಿಬಿಟ್ಟು ಬೇಬಿ ಶೂಟ್ನ ಸ್ಟಾರ್ಟ್ ಮಾಡಿದ್ವಿ ಫ್ರೆಂಡ್ಸ್. ಮನೆಯಲ್ಲೇ ಇರ್ತಕ್ಕಂಥ ವಸ್ತುಗಳನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಸ್ಟಾರ್ಟ್ ಮಾಡಿರೋದು. ಬೆಂಗಳೂರಲ್ಲಾದರೆ ಏನಿಲ್ಲ ಅಂದರೆ ಒಂದು 50 ರೂಪಾಯಿಂದ 100 ರೂಪಾಯಿ ಖರ್ಚಾಗುತ್ತೆ. ಅದೇ ಹಳ್ಳಿ ಕಡೆ ಆದರೆ ಫ್ರೀಯಾಗಿ ಆಗುತ್ತೆ, 1 ರೂಪಾಯಿನೂ ಖರ್ಚಾಗಲ್ಲ. ಯಾಕಂದರೆ ಎಲ್ಲನೂ ಮನೆಯಲ್ಲಿ ಇರುತ್ತೆ, ಹೊರಗಡೆನೂ ಕೂಡ ಫ್ರೀಯಾಗಿ ಸಿಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅಲ್ಲಿ ಬೇವಿನ ಎಲೆ ಆಗಿರ್ಬೋದು, ಮಾವಿನ ಎಲೆ ಆಗಿರ್ಬೋದು ಈಸಿಯಾಗಿ ಸಿಗುತ್ತೆ. ಹಬ್ಬ ಬಂದರೆ ಒಂದು 10-20 ರೂಪಾಯಿದು ಫ್ಲವರ್ನ ನಾವು ಅಷ್ಟೇ ಕೊಂಡ್ಕೋಬೋದು. ಬಟ್ ಬೆಂಗಳೂರಲ್ಲಿ ಎಲ್ಲನೂ ಕೊಂಡ್ಕೋಬೇಕಾಗತ್ತೆ. ಮಾವಿನ ಎಲೆ ಕೊಂಡ್ಕೋಬೇಕಾಗತ್ತೆ, ಬೇವಿನ ಎಲೆ ಕೊಂಡ್ಕೋಬೇಕಾಗತ್ತೆ, ಪ್ರತಿಯೊಂದನ್ನು ಕೊಂಡ್ಕೋಬೇಕಾಗತ್ತೆ. ಸೊ ನಾವು ಕೂಡ ಬೇವಿನ ಎಲೆ, ಮಾವಿನ ಎಲೆ,
ಫ್ಲವರ್ಸ್ ಆಗಿರ್ಬೋದು, ಬೆಲ್ಲದ ಅಚ್ಚಾಗಿರ್ಬೋದು, 2 ಮಾವಿನಕಾಯಿ ಆಗಿರ್ಬೋದು, ಪುಟಾಣಿ ಆಗಿರ್ಬೋದು, ಕಡಲೆಕಾಳು ಆಗಿರ್ಬೋದು, ಆಮೇಲೆ ನಾವೇನು ಬಾಗ್ಲಿಗೆ ಹಾಕ್ತೀವಲ್ಲ ಪ್ಲಾಸ್ಟಿಕ್ ತೋರಣಗಳ ಅವು ಆಗಿರ್ಬೋದು, ಆಮೇಲೆ 3 ನಾನು ಆ್ಯಕ್ಚುಲಿ 3 ಮನೆಯಲ್ಲೇ ಇರತಕ್ಕಂಥ ವೈಟ್ ಏನಪ್ಪ ಅಂದರೆ ಬೆಡ್ಶೀಟ್ ಆಗಿರ್ಬೋದು, ಬ್ಲೂ ಬೆಡ್ಶೀಟ್ ಆಗಿರ್ಬೋದು, ಇವುಗಳನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಈ ಥರ ಫೈನಲಿ ಯುಗಾದಿಯ ಥೀಮ್ನ ರೆಡಿ ಮಾಡಿ ಫೋಟೋಶೂಟ್ ಮಾಡಿದ್ವಿ ಫ್ರೆಂಡ್ಸ್. ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಅಷ್ಟೇ ಅಲ್ಲ, ಈ ಒಂದು ಯುಗಾದಿಯ ಥೀಮ್ ಕೂಡ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಹಾಗೂ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಆಲ್ ಅಂತ ಕ್ಲಿಕ್ ಮಾಡಿ. ಯಾಕಂದರೆ ನಾ ಹಾಕೋ ವೀಡಿಯೋಸ್ಗಳ ನೋಟಿಫಿಕೇಷನ್ ನಿಮಗೆ ಈಸಿಯಾಗಿ ತಲುಪಬೇಕಂದ್ರೆ ನೀವು ಬೆಲ್ ಬಟನ್ ಆಲ್ ಅಂತ ಕ್ಲಿಕ್ ಮಾಡಲೇಬೇಕಾಗತ್ತೆ. ಹಾಗೂ ಯಾರೆಲ್ಲ ನನ್ನ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದೀರಾ ಅವರೆಲ್ಲರೂ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್ ಬಾಯ್. ಸಿ ಯು ದ ನೆಕ್ಸ್ಟ್ ವಿಡಿಯೋ.